ऑर्गेनिक मॉर्निंग आज 6 मार्च 2025 है दोस्तों। तो यहाँ पर एक एडवांस संपूर्णम लेने के बाद जो गौतम शाखा सर है, इनके जो मिसेस है, इन्होंने इस संपूर्णम का रिजल्ट इनको बहुत ही चमत्कारिक आ चुका है, क्योंकि ये ऑलरेडी प्रेग्नेंट है। तो प्रेगनेंसी में इनको बहुत कुछ प्रॉब्लम था, क्या प्रॉब्लम था, और डॉक्टर ने तो ऐसा उनको एक बताया था कि डिलीवरी होने के बाद भी वो बच्चे के माइंड में और उनके किडनी के ऊपर कुछ प्रॉब्लम था, वो बाद में भी डिलीवरी होने के बाद ऑपरेशन करके क्लियर करना पड़ता है, ऐसा बोले थे 5वें महीने के अंदर। जब 7वें महीने के में जो रिपोर्ट निकाले हैं उसमें उनको क्या फायदा हुआ एक संपूर्णम लेने से, लगातार 2 महीने से। तो मैडम, आपने संपूर्णम लेने से पहले तो आपको क्या प्रॉब्लम था? हाँ, कन्नಡ ಹೇಳ್ರಿ ಮೇಡಮ್. 5ನೇ ತಿಂಗಳದಾಗ ಸ್ಕ್ಯಾನಿಂಗ್ ಮಾಡಿಸ್ಕೊಂಡಿದ್ದೀವ್ರಿ ಸರ್. ಹೌದ್ರಿ. ಅವಾಗ ಕಿಡ್ನಿ ಮ್ಯಾಗ ಬಾವ್ ಅದ ಕೂಸಿಂದ ಅಂತ ಹೇಳಿರಿ. ಆಮೇಲೆ ಮತ್ ತಲೆ ಮೇಲೆ ಗುಳ್ಳಿ ಅದ ಅಂತ ಹೇಳಿರಿ. ಈಗ ಏನ್ ಮಾಡ್ಲಕ್ ಆಗಲ್ಲ, ತೆಗಿಲಕ್ನು ಆಗಲ್ಲ, ಏನಿಲ್ಲ, ಡೆಲಿವರಿ ಆದ್ಮ್ಯಾಗ ಆಪರೇಷನ್ ಮಾಡ್ತೀವಿ ಅಂತ ಹೇಳಿರಿ. ಸ್ಕ್ಯಾನಿಂಗ್ ದಕ್ಕಿ ಮೇಡಮ್ ಹೇಳಿರಿ ಚಾನ್ಸಸ್ ಅದ ಅಂತ ಹೇಳಿ. ಬಟ್ ಈಗ ಏನ್ ಟ್ಯಾಬ್ಲೆಟ್ ಗೋಲಿ ನಡೆಯಲ್ಲ ನಿಮ್ಗ ಅಂತ ಅಂದ್ರಿ. ಮೇಡಮ್ ಅಂದಿರಿ ಆಪರೇಷನ್ ಮಾಡ್ಬೇಕಾಯ್ತದ ಡೆಲಿವರಿ ಆದ್ಮ್ಯಾಗ, ಈಗ ಏನ್ ಮಾಡಲ್ಲ ಅಂತ ಅಂದ್ರಿ. ಕಂಟಿನ್ಯೂ ಸಂಪೂರ್ಣ ತಗೊಂಡಿನ್ರಿ. ಆಮೇಲೆ ರಿಪೋರ್ಟ್ ನಾರ್ಮಲ್ ಬಂದದ. ಇದು ರಿಪೋರ್ಟ್ ಮತ್ತು ಈ ರಿಪೋರ್ಟ್ ನೀವು ನೋಡಬಹುದು. ಈ ರಿಪೋರ್ಟ್ದಾಗ ಇಲ್ಲಿ ಡಾಟ್ಸ್ ತೋರಿಸ್ಲತ್ತದ, ಮತ್ತು ಇದು ರಿಪೋರ್ಟ್ದಾಗ ನಾರ್ಮಲ್ ಅನ್ಕಸಿ ಅದ. ಮತ್ತು ನಿಮಗೆ ಬೇರೆ ಏನು ತೊಂದರೆ ಇತ್ತು ಮೇಡಮ್ ಇದ್ರ ಸಂಗಟ? ಇದರ ಕೂಸಿನ ಪ್ರಾಬ್ಲಮ್ ಐತೆ ನಿಮಗೆ, ಹೆಲ್ತ್ ಇಂದ ಏನು ಇಶ್ಯೂ ಇತ್ತು ಪ್ರೆಗ್ನೆನ್ಸಿದಾಗ? ಈಗ ನಿಮ್ದು 8th ಮಂತ್ ರನ್ನಿಂಗ್ ಅದ ಈಗ ನಾವು ಜಸ್ಟ್. ಈಗ ಕಾಮನ್ ಆಗಿ ಏನಾರ ಕೆಲಸ ಮಾಡಿದ್ರೆ ಈಗ ಬೆನ್ ನೈಸೋದು, ಟೊಂಕ ಇವೆಲ್ಲ ಕಾಮನ್ ಆಗಿ ನೈತಾವಲ್ಲ ರೀ ಪ್ರೆಗ್ನೆನ್ಸಿ. ಹಂಗೆಲ್ಲ ಏನಾಗಲ್ರಿ, ಮನೆ ಕೆಲಸ ಎಲ್ಲ ಮಾಡ್ತೀವ್ರಿ, ಏನಾಗಲ್ಲ. ಮೊದಲು ಆಗ್ತಿತ್ತು, ಮೊದಲು ವೀಕ್ನೆಸ್ ಆಗ್ತಿತ್ತು, ಏನಾರ ಕೆಲಸ ಆಗ್ತಿಲ್ಲ ನಿಮ್ಮಲ್ಲ. ಈಗ ಆರಾಮ ಆಗದ ನಿಮಗೆಲ್ಲ. ಮತ್ತು ಸಂಪೂರ್ಣ ಬಗ್ಗೆ ಬೇರೆ ಪ್ರೆಗ್ನೆಂಟ್ ಲೇಡೀಸ್ ಆಗಲಿ, ಏನು ಬೇರೆ ಮಹಿಳಾ ಮಂಡಳಿಗ ನಿಮ್ಮ ಕಡೆಯಿಂದ ಏನು ಮೆಸೇಜ್ ಹೋಗಬೇಕು? ಇದು ತಗೋರಿ, ಎಲ್ಲರೂ ಪ್ರೆಗ್ನೆಂಟ್ ಇದ್ದವರು ಚಂದ ಅದರಿ ಇದು ಅಂತ ಹೇಳಿ ಇಷ್ಟಪಡ್ತೀನಿ ಹೇಳಕ್. ಥ್ಯಾಂಕ್ ಯು.